ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 7ನೇ ಸರ್ಗದ 31ನೇ ಶ್ಲೋಕ. ಒಟ್ಟಾರೆ ಭಾಗಗಳಲ್ಲಿ ಇದು 40ನೇ ಭಾಗ. 39ನೇ ಭಾಗ ಈ ಹಿಂದೆ ಮುಕ್ತಾಯ ಕಂಡಾಗ ಆಚಾರ್ಯರು ದೊಡ್ಡ ಬದರಿಗೆ ಬಂದು ಅಲ್ಲಿ ವೇದವ್ಯಾಸರನ್ನು ನೋಡಿದ್ದು, ಅವರ ದಿವ್ಯವಾದ ಸ್ವರೂಪ, ಅವರು ಯೋಗ ಆಸನದಲ್ಲಿ ಕೂತ್ಕೊಂಡದ್ದು, ಇದನ್ನೆಲ್ಲ ಗಮನಿಸಿ ಅವರಿಗೆ ನಮಸ್ಕರಿಸಿದ್ದನ್ನು ನಾವು ನೋಡಿದೆವು. ಆ ವೇದವ್ಯಾಸರು ಜಿಂಕೆಯ ಚರ್ಮವನ್ನು ಧಾರಣೆ ಮಾಡಿ ಯೋಗ ಪಟ್ಟಿಕೆಯಲ್ಲಿ ಕೂತ್ಕೊಂಡದ್ದನ್ನು ಈಗ ವರ್ಣನೆ ಮಾಡ್ತಾರೆ. ರುಚಿರೇಣ ವರೈಣ ಚರ್ಮಣ, ಏಣ ಅಂದರೆ ಜಿಂಕೆ, ಅದರ ಚರ್ಮವನ್ನು ಇವರು ವೇದವ್ಯಾಸರು ಉಟ್ಕೊಂಡಿದ್ರು. ತನು ನಿಮ್ನ ಸುನಾಭಿಶೋಭಿತೆ ವಲಿಭೇ ವಾರಿಜನಾಭ ಆದಧೆ ಪ್ರತನಾವತಿ ಸುಂದರೇ ಮೃದಾ ಉದರೇಸ್ಮಿನ್ ಜಗದಂಡ ಮಂಡಲಂ. ಅತ್ಯಂತ ತೆಳುವಾದ ಉದರ ಈ ವೇದವ್ಯಾಸರು, 3 ರೇಖೆಗಳಿವೆ ಆ ಹೊಟ್ಟೆಯ ಮೇಲೆ. ಅಂಥ ಅತ್ಯಂತ ಸೂಕ್ಷ್ಮವಾದ ಹೊಟ್ಟೆಯಲ್ಲೂ ಕೂಡ ಈ ಪದ್ಮನಾಭರಾದಂಥ, ವಾರಿಜನಾಭ ಅಂದರೆ ಪದ್ಮನಾಭನಾದಂಥ ಈ ಭಗವಂತ ಇಡೀ ಬ್ರಹ್ಮಾಂಡವನ್ನು ಹೊತ್ಕೊಂಡಿದ್ದಾರೆ. ಇದು ಆಶ್ಚರ್ಯ. ಪ್ರತನವು ಅತಿ ಸುಂದರೇ ಮೃದವು ಅಸ್ಮಿನ್ ಜಗದಂಡ ಮಂಡಲಂ, ಜಗತ್ತೆಲ್ಲವನ್ನು ಇದರಲ್ಲಿ ಧಾರಣೆ ಮಾಡಿದ್ದಾರೆ. ಆದರೆ ಅದೇನು ಹೊರನೋಟಕ್ಕೆ ಗೊತ್ತಾಗುವಂತಿಲ್ಲ, ಅದು ಆಶ್ಚರ್ಯ. ಹೃದಯೇ ಕೃತ ಸಜ್ಜನೋದಯೇ ಸುವಿಶಾಲೇ ವಿಮಲೇ ಮನೋಹರೇ ಉಭಯಂ ವಹತಿ ತ್ರಯೀಮಯಂ ಭಗವಾನ್ ಬ್ರಹ್ಮ ಸುಸೂತ್ರಮುತ್ತಮಂ. ಅವರ ಹೊಟ್ಟೆಯ ವರ್ಣನೆ ಆಯಿತು. ಇನ್ನು ಮುಂದೆ ಅವರ ಹೃದಯದ ವರ್ಣನೆ ಮಾಡ್ತಾರೆ. ಆ ಹೃದಯ ಸಜ್ಜನರಿಗೆ ಬೇಕಾದಂಥ ಸಂಪತ್ತೆಲ್ಲವನ್ನು ಕೂಡ ಕೊಡುವಂಥದ್ದು, ವಿಶಾಲವಾದದ್ದು, ಸುಂದರವಾದಂತಹ ಹೃದಯ. ಅದರಲ್ಲಿ 2 ಬ್ರಹ್ಮಸೂತ್ರಗಳಿವೆ ಆಚಾರ್ಯರು ಅಂದ್ಕೊಂಡ್ರು. ಅದು 2 ಬ್ರಹ್ಮಸೂತ್ರಗಳಂಥವು, ಎರಡೂ ಕೂಡ ತ್ರಯೀಮಯ, ವೇದ ಸ್ವರೂಪವಾದದ್ದು. ಒಂದು ಜನಿವಾರ, ಆ ಜನಿವಾರ ವೇದಗಳಿಂದ ಪ್ರತಿಪಾದ್ಯವಾದದ್ದು. ವೇದೋಕ್ತ ಮಂತ್ರ ತಂತ್ರಗಳನ್ನು ಮಾಡಿ ಅದಕ್ಕೆ ಸಂಸ್ಕಾರ ಮಾಡಿ ಆ ಮೂಲಕ ಅದನ್ನು ಧಾರಣೆ ಮಾಡ್ಕೊಂಡಿರ್ತಾರೆ. ಆದ್ರಿಂದ ಆ ಯಜ್ಞೋಪವೀತ ಅಂತ ಅನ್ನೋದು ತ್ರಯೀಮಯ. ಹಾಗೆ ಇನ್ನೊಂದು ಬ್ರಹ್ಮಸೂತ್ರ ಅಂತಂದ್ರೆ, ಈ 562 ಬ್ರಹ್ಮಸೂತ್ರಗಳನ್ನೇನು ಬರೆದ್ರಲ್ಲ, 562 ಅಥವಾ 564 ಅಂತ ಒಂದು ವಾದ ಇದೆ ನಮ್ಮಲ್ಲಿ. ಆ ಬ್ರಹ್ಮಸೂತ್ರಗಳನ್ನು ಅವರು ಹೃದಯದಲ್ಲಿ ಧಾರಣೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಬ್ರಹ್ಮಸೂತ್ರಗಳಲ್ಲಿ ಪ್ರತಿಪಾದಿತವಾದ ಯುಕ್ತಿಗಳೇನಿವೆ ಅವರ ಹೃದಯದಿಂದ ಹೊರಗೆ ಬಂದದ್ದು. ಆದ್ರಿಂದ 2 ರೀತಿಯಾದ ಬ್ರಹ್ಮಸೂತ್ರಗಳನ್ನು ಕೂಡ ಹೃದಯದಲ್ಲಿ ಧಾರಣೆ ಮಾಡಿದ್ದಾರೆ. ಈ 562 ಬ್ರಹ್ಮಸೂತ್ರಗಳು ವೇದಾರ್ಥ ನಿರ್ಣಾಯಕವಾದದ್ದು. ಮತ್ತೆ ಈ ದಾರದ ಯಜ್ಞೋಪವೀತ ಏನಿದೆ ಅದು ವೇದಾಭಿಮಾನಿ ದೇವತೆಗಳಿಂದ ಕೂಡಿದ್ದು. ಯಾಕಂದ್ರೆ 9 ಆ ಎಳೆಗಳಲ್ಲಿ 9 ದೇವತೆಗಳೇ ಇರ್ತಾರೆ. ಹಾಗಾಗಿ 2 ಕೂಡ ತ್ರಯೀಮಯವಾದಂಥ ಬ್ರಹ್ಮಸೂತ್ರಗಳು. ಅಸಮೇನ ಧಿಕೇಸು ಸಾಧಿತೆ ನಿಜರಾಶೇ ನಿಜತಾತೆ ರವಿರಾಶಿ ದೀಧಿತೆ ಪ್ರದದೌ ಜಗಜ್ಜಯಧ್ವಜಂ ವಿಧಿರೇ ತದ್ಗಲ ಸಂಗೀಭೂಷಣಂ. ಆ ವೇದವ್ಯಾಸರು ಋಷಿ ಸ್ವರೂಪ ಆದರೂ ಕೂಡ ಆ ಕೌಸ್ತುಭ ಅಂತ ಅನ್ನೋದು ಯಾವತ್ತೂ ಕೂಡ ಅವರ ಹೃದಯದಲ್ಲಿ ಇದ್ದೇ ಇರ್ತದೆ. ಭಾಗವತದಲ್ಲಿ ಹಿಂದೊಂದ್ಸರಿ ಹೇಳಿದ್ದೆ, ಒಂದು 6ನೇ ಸ್ಕಂದ ಇರಬೇಕದು. ಕೌಸ್ತುಭ ಮತ್ತೆ ಶ್ರೀವತ್ಸ ಇವೆರಡು ಲಾಂಛನಗಳನ್ನು ಯಾವತ್ತೂ ಕೂಡ ಅದು ಧಾರಣೆ ಮಾಡ್ಕೊಂಡೇ ಇರ್ತಾನೆ. ಕೌಸ್ತುಭವನ್ನ ಚತುರ್ಮುಖ ಬ್ರಹ್ಮನೇ ಹಾಕಿದ. ಯಾಕೆ ಹಾಕಿದ ಅಂತಂದ್ರೆ, ಎಲ್ಲ ದೇವತೆಗಳು ಎಲ್ಲ ಋಷಿಗಳ ಎದುರಿಗೆ ಭಗವಂತನಾದಂಥ ನಾರಾಯಣನನ್ನ ಈ ವೇದವ್ಯಾಸರು ಸರ್ವೋತ್ತಮ ಸರ್ವಾಧಿಕ ಅಂತ ಸಾಧನೆ ಮಾಡಿದರು. ಹೀಗೆ ಸಾಧನೆ ಮಾಡಿದ್ರಿಂದ 3 ಜಗತ್ತಿನಲ್ಲಿಯೂ ನಾರಾಯಣನ ವಿಜಯವನ್ನು ಸಾರಿ ಹೇಳಿದಂತಾಯ್ತು. ವೇದವ್ಯಾಸರ ವಿಜಯವೂ ಆಯಿತು, ನಾರಾಯಣನ ವಿಜಯವೂ ಆಯ್ತದು. ಆಗ ಇಂಥ ಒಂದು 3 ಲೋಕವನ್ನು ಗೆದ್ದದ್ದರ ಕುರುಹಾಗೆ ಒಂದು ಹಾರವನ್ನು ಚತುರ್ಮುಖ ಬ್ರಹ್ಮ ತನ್ನ ತಂದೆಗೆ ಹಾಕಿದ. ಆ ಹಾರ ಅವರ ಕಂಠದಲ್ಲಿದೆ. ಸೂರ್ಯನಂತೆ ಹೊಳೆಯುವ ಹಾರ ಅದು. ತ್ರಿಜಗಜ್ಜಯಧ್ವಜ, 3 ಜಗತ್ತನ್ನು ಕೂಡ ಗೆದ್ದಕ್ಕೆ ಸೂಚನೆ ಅದು. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತ ಆ ಶ್ಲೋಕ. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಾರಾಯಣನಿಗೆ ಸಮಾನವಾದಂಥ ವಸ್ತು ಹಿಂದೆ ಇರಲಿಲ್ಲ, ಮುಂದೆ ಇರೋದಿಲ್ಲ. ಈ ಒಂದು ವಾಕ್ಯದಿಂದ ಎಲ್ಲ ಅಭೀಷ್ಟಗಳು ಮನುಷ್ಯನಿಗೆ ಈಡೇರ್ತವೆ ಅಂತ ಶ್ಲೋಕ. ಅದನ್ನು ಹೀಗೆ ಪ್ರತಿಜ್ಞೆ ಮಾಡಿದರು ವೇದವ್ಯಾಸರು ಮಹಾಭಾರತದಲ್ಲಿ ಮತ್ತು ಪುರಾಣಗಳಲ್ಲಿ.
ಅದನ್ನ ಅಷ್ಟಾದಶ ಪುರಾಣಗಳು, ವೇದ ಮತ್ತು ಮಹಾಭಾರತ, ಹಾಗೆ ಭಾಗವತ, ಬ್ರಹ್ಮಸೂತ್ರಗಳು, ಇದ್ರ ಮೂಲಕವೇ ನಾರಾಯಣನ ಪಾರಮ್ಯವನ್ನು ಕೂಡ ಸ್ಥಾಪನೆ ಮಾಡಿದರು. ಆ ತ್ರಿಜಗ ಮೂರು ಲೋಕಗಳ ಜಯದ ಸಂಕೇತವಾಗಿ ಈ ಚತುರ್ಮುಖ ಬ್ರಹ್ಮ ಅವರಿಗೆ ಅದನ್ನು ಹಾಕಿದ್ರು. ಅರಿವಾರಿ ಜಲಕ್ಷಣೋಲ್ಲಸತ್ ಸುಕುಮಾರ ಋಣಪಾಣಿ ಪದ್ಮಯೋ ಪೃಥುಪೀವರ ವೃತ್ತಹಸ್ತಯೋ ರೂಪಮಾಂ ನೈವ ಲಭಾಮಹೇನಯೋ. ಈ ವೇದವ್ಯಾಸರ ಪಾದತಲದಲ್ಲಿ ಶಂಖ, ಚಕ್ರ ಇತ್ಯಾದಿಗಳ ಲಕ್ಷಣ ಇವೆ. ಹರಿ ಅಂತಂದ್ರೆ ಚಕ್ರ, ವಾರಿಜ ಅಂತಂದ್ರೆ ಶಂಖ, ಇವುಗಳ ಲಕ್ಷಣದಿಂದ ಕೂಡಿದ್ದು. ಸುಕುಮಾರ ಅರುಣ ಅತ್ಯಂತ ಕೆಂಪಾದದ್ದು ಪಾಣಿಪದ್ಮ. ನಾನು ಪಾದಪದ್ಮ ಅಂತ ಹೇಳಿದೆ, ಪಾಣಿಪದ್ಮ ಪಾದದ ವರ್ಣನೆ ಹಿಂದೆ ಬಂದಾಗಿದೆ. ಇದು ಕೈಗಳು. ಆ ಕೈಯಲ್ಲಿ ಒಂದು ವರಹಸ್ತ ಇದೆ, ಒಂದು ಜ್ಞಾನ ಹಸ್ತ ಇದೆ, ಇನ್ನೊಂದು ಅಭಯ ಹಸ್ತ ಇದೆ. ಆ ಹಸ್ತಗಳೆಂಥವು ಪೃಥುಪೀವರ ವೃತ್ತ ಹಸ್ತಯೋಹ, ಬಲಿಷ್ಠವಾದಂತಹ ದುಂಡಾದ ತೋಳುಗಳು. ಈ ತೋಳುಗಳಿಗೆ ಬೇರೆ ಯಾವ ಹೋಲಿಕೆಯೂ ಇಲ್ಲ, ಅದ್ಭುತವಾದಂತಹ ಯಾವ ಹೋಲಿಕೆಯೂ ಇಲ್ಲದೆ ಇರುವಂತಹ ತೋಳುಗಳು ಆ ಕೈಗಳು. ಮುಂದಿನ ಕೈಯೂ ಆಯಿತು, ಹಿಂದಿನ ತೋಳು ಎರಡರದು ವರ್ಣನೆ. ಭಜತಾಂವರ ತರ್ಕ ಮುದ್ರೆಯ ಜತಿಹಸ್ತಾಗ್ರಮಬೋಧ ಮೀಶಿತು ಅಧಿಜಾನು ಸಮರ್ಪಿತಂ ಪರಂ ಕೃತಭೂಯೋ ಭಯಭಂಗ ಮಂಗಲಂ. ಎರಡು ಹಸ್ತಗಳಲ್ಲಿ ಒಂದು ಹಸ್ತದಲ್ಲಿ ಜ್ಞಾನ ಮುದ್ರಾ ಇದೆ. ತರ್ಕ ಮುದ್ರಾ ಅಂದ್ರೆ ಅದೇ ಜ್ಞಾನ ಮುದ್ರ. ಭಜತಾಂ ವರ ತರ್ಕ ಮುದ್ರಯ, ಆ ಜ್ಞಾನ ಹಸ್ತದ ಮೂಲಕ ವೇದವ್ಯಾಸ ಏನ್ ಮಾಡ್ತಿದ್ದಾರೆ ಅಂದ್ರೆ, ಯಾರು ತಮ್ಮ ಸೇವೆ ಮಾಡ್ತಾರೋ ಅವರ ಅಬೋಧ ಅಂದ್ರೆ ಅಜ್ಞಾನ, ಮೋಹ ಇತ್ಯಾದಿಗಳನ್ನ ವೇದವ್ಯಾಸರು ಕಳೀತಾರೆ. ದ್ವೈಪಾಯನೋ ಭಗವಾನ್ ಸಂಪ್ರಮೋಹಾತ್, ಭಗವಂತನಾದ ವೇದವ್ಯಾಸ ನಮ್ಮ ಮೋಹವನ್ನು ಕಳೆಯಲಿ ಅಂತ ನಾರಾಯಣ ವರ್ಮ ವರ್ಣನೆ ಮಾಡ್ತಾರೆ. ಆದ್ರಿಂದ ಜ್ಞಾನ ಮುದ್ರೆಯ ಮೂಲಕ ಮೋಹವನ್ನ, ಅಜ್ಞಾನವನ್ನು ಕಳೀತಾರೆ. ಅಧಿಜಾನು ಸಮರ್ಪಿತಂ ಪರಂ, ಇನ್ನೊಂದು ಎಡ ಮೊಣಕಾಲ ಮೇಲಿದೆ ಮತ್ತೊಂದು ಅಭಯ ಹಸ್ತ. ಕೃತಭೂಯೋ ಭಯಭಂಗ ಮಂಗಲಂ, ಸಂಸಾರ ಅನ್ನುವಂಥ ಮಹಾಭಯ ಏನಿದೆಯಲ್ಲ, ಆ ಭಯದಿಂದ ನಮ್ಮನ್ನು ಪಾರು ಮಾಡಿ ನಮ್ಮನ್ನ ಮೇಲೆತ್ತುವಂತಹ ಹಸ್ತ ಅದು. ಹೀಗೆ ಎರಡು ಹಸ್ತಗಳು ಆ ವೇದವ್ಯಾಸರ ಕೈಗಳಲ್ಲಿವೆ. ಸತತಂ ಗಲತಾ ಸ್ವತಃ ಶ್ರುತಿ ತ್ರಿತಯೇನೈವ ನಿಕಾಮಮಂಕಿತಃ ಸುವಿಡಂಬಿತ ಕಂಬುರೀಕ್ಷತೆ ವರರೇಖಾತ್ರಯವಾನ್ ಗುರೋರ್ಗಲಃ. ವೇದವ್ಯಾಸರ ಈ ಕಂಠ ಏನಿದೆ, ಇದು ಶಂಖದಂಥ ಅತ್ಯಂತ ಸುಂದರವಾದಂಥ ಕಂಠ. 3 ರೇಖಾ ಇದ್ದದ್ದು ಕಂಠದಲ್ಲಿ, ಆ ರೇಖೆಗಳಿರಬೇಕು ಅಂತ ಹೇಳ್ತಾರೆ ಕುತ್ತಿಗೆಯಲ್ಲಿ. 3 ವೇದಗಳು ಕೂಡ ಆ ಕಂಠದಿಂದಲೇ ಹೊರಗೆ ಬರ್ತಿರ್ತವೆ. ಆ 3 ವೇದಗಳ ಚಿಹ್ನೆ ಉಳ್ಳಂಥದ್ದು ಈ ಕಂಠ. ಸತತಂ ಗಲತ, ಸತತವಾಗಿ ಆ ವೇದ ಮಂತ್ರಗಳು ಹೊರಗೆ ಬರ್ತಾ ಇವೆ. ಸತತಂ ಗಲತ ಸ್ವತಃ ಶ್ರುತಿತ್ರಿತಯೇನೈವ, 3 ವೇದಗಳೆಂಬಂತೆ. ಆ 3 ವೇದಗಳೆಂಬಂತೆ 3 ರೇಖೆಗಳು, 3 ರೇಖೆಗಳು 3 ವೇದಗಳಿಗೆ ಸೂಚಕ ಅಂತ ಹೇಳಿ ತಿಳ್ಕೊಳ್ಬೇಕು. ಸುವಿಡಂಬಿತ ಕಂಬುಹು, ಕಂಠವನ್ನು, ಈ ಶಂಖವನ್ನು ಅನುಕರಣೆ ಮಾಡುವಂಥದ್ದು, ಶಂಖದ ಶೋಭೆಯನ್ನು ಹೊಂದಿದಂತಹ ತೋಳು ಅಂತ ತಿಳ್ಕೊಳ್ಬೇಕು. ಇದಕ್ಕಾಗಿ ಹಿಂದೆ ಒಂದ್ಸರಿ ಹೇಳಿದ್ದೆ, ಈ ವೇದವ್ಯಾಸ, ಹಯಗ್ರೀವ ಇತ್ಯಾದಿ ರೂಪವನ್ನು ಧ್ಯಾನ ಮಾಡುವಾಗ ಉಳಿದ ರೂಪಗಳಲ್ಲಿ ಇಲ್ಲದೇ ಇರುವಂಥ ಇದೊಂದು ವರ್ಣನೆ. ಮತ್ತು ಇಲ್ಲಾದರೂ ಬೇರೆ ಕಡೆ ಇದ್ದಿರಬಹುದು. ವೇದವ್ಯಾಸ ಮತ್ತು ಹಯಗ್ರೀವ ಇವೆರಡು ರೂಪಗಳು ಕೂಡ ನಿರಂತರವಾಗಿ ಶಾಸ್ತ್ರಗಳನ್ನು ಹೊರ ಹಾಕ್ತಾ ಇರ್ತವೆ. ಆದ್ದರಿಂದ ನಾವು ಆ ವೇದವ್ಯಾಸ ಮತ್ತು ಹಯಗ್ರೀವ ರೂಪಗಳನ್ನು ಧ್ಯಾನ ಮಾಡಿ ನಮಗೆ ಆ ರೂಪ ನಿರಂತರವಾದ ಉಪದೇಶ ಕೊಡ್ತಾ ಇದೆ. ಇದು ಮನುಷ್ಯ ಧ್ಯಾನ ಮಾಡಲಿಕ್ಕೆ ಬಳಕೆ ಮಾಡ್ಕೋಬಹುದಾದಂಥ ಒಂದು ಸುಂದರವಾದಂಥ ರೂಪ. ಎಷ್ಟೋ ಸರಿ ಹೇಳಿದ್ದೆ, ಹೆಣ್ಮಕ್ಳು ಕೂಡ ಧ್ಯಾನ ದಿವಸ ಒಂದು 10 ನಿಮಿಷ ಧ್ಯಾನ ಮಾಡುವಂಥ ಅಭ್ಯಾಸ ಮಾಡ್ಕೊಳ್ರಿ. ಪ್ರತಿನಿತ್ಯ ನಾವು 100 ಪಾರಾಯಣ, ಶ್ಲೋಕ ಇತ್ಯಾದಿಗಳನ್ನು ಹೇಳ್ತಾನೆ ಇರ್ತೇವೆ. ದೈನಂದಿನ ಕೆಲಸಗಳನ್ನು ಮಾಡ್ತೀವಿ. ಆ ಕೆಲಸ ಮಾಡುವಾಗೆಲ್ಲನೂ ಕೂಡ ಏನೇನೋ ಪಾರಾಯಣ ಮಾಡ್ತಿರ್ತಾರೆ. ಆದ್ರೆ ಒಂದು 10 ನಿಮಿಷ ಏಕಾಗ್ರಚಿತ್ತರಾಗಿ ಸ್ಥಿರವಾದ ಆಸನ, ಬೆನ್ನನ್ನು ನೇರವಾಗಿ ಇಟ್ಕೊಂಡು ಒಂದು ಧ್ಯಾನ ಮಾಡಿದರೆ ಅದ್ರ ಪರಿಣಾಮ ಒಂದು ಸ್ವಲ್ಪ ಬೇರೆ ಇರ್ತದೆ. ಯಾಂತ್ರಿಕವಾಗಿ ಪಾರಾಯಣ ಮಾಡೋದಕ್ಕಿಂತ ಇಂಥದೊಂದು ಧ್ಯಾನದ ಪರಿಣಾಮ ಹೆಚ್ಚು ಶ್ರೇಷ್ಠವಾದದ್ದು. ಹಾಗೆ ಧ್ಯಾನ ಮಾಡುವಾಗ ಆ ಭಗವಂತನ
ಮುಖದಿಂದ ಹೊರಬರುವಂತಹ ಶಾಸ್ತ್ರಗಳು, ಆ ಶಾಸ್ತ್ರಗಳ ಮೂಲಕ ಆತ ನಮಗೆ ಕೊಡುವಂತಹ ಒಂದು ಸಮಾಧಾನ, ಅದು ಹಯಗ್ರೀವ ರೂಪ ಇರಬಹುದು ಅಥವಾ ವೇದವ್ಯಾಸರ ರೂಪ ಇರಬಹುದು. ಮತ್ತೊಂದು ಆತನ ಮೈಯಿಂದ ಹೊರಗೆ ಬರುವಂತಹ ದಿವ್ಯವಾದಂತಹ ಸುಗಂಧ, ಅದನ್ನು ದಿವ್ಯ ಗಂಧಾನುಲೇಪನಂ ಅಂತ ಭಗವದ್ಗೀತಾ ಕೂಡ ವರ್ಣನೆ ಮಾಡಿದೆ. ಅಂದರೆ ಇವೆಲ್ಲ ನಾವು ಧ್ಯಾನ ಮಾಡಲಿಕ್ಕೆ ಕೂತಾಗ ನಮ್ಮನ್ನು ಹೆಚ್ಚು ಆ ಕಡೆ ಹಿಡಿದಿಡ್ತವೆ. ಇಲ್ಲದೇ ಇದ್ರೆ ನಮಗೆ ಅಲ್ಲಿ ಮನಸ್ಸನ್ನು ಲಗ್ನ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಆ ಭಗವಂತನ ಮುಖದಿಂದ ಹೊರಗೆ ಬರುವಂಥ, ನಮಗೆ ಸಮಾಧಾನ ಕೊಡುವಂಥ, ನಮ್ಮ ನೊಂದ ಬೆಂದ ಮನಸ್ಸಿಗೆ ಸಮಾಧಾನ ಕೊಡುವಂಥ ಉಪದೇಶ ವಾಣಿಗಳು, ಮತ್ತೆ ಆತನ ಶರೀರದ ಕಡೆಯಿಂದ ಹೊರಗೆ ಬರುವಂಥ ದಿವ್ಯ ಗಂಧ, ಹೀಗೆ ಗಂಧ ಆಯಿತು, ಶಬ್ದ ಆಯಿತು, ರೂಪ, ಆತನ ದಿವ್ಯ ರೂಪವನ್ನು ಕೂಡ ನಾವು ಅನುಸಂಧಾನ ಮಾಡಬೇಕು. ಹಾಗೆ ಮತ್ತೆ ಆತನ ಸ್ಪರ್ಶ, ಆತ ನಮ್ಮನ್ನ ನಮ್ಮ ಸಮೀಪಕ್ಕೆ ಬಂದು ತನ್ನ ಎರಡು ತೋಳುಗಳಿಂದ, ಮೋದ ಪ್ರಮೋದ ಅಂತ ಕರೆಸ್ಕೊಂಡಿರುವಂತಹ ಎರಡು ತೋಳುಗಳಿಂದ ನಮ್ಮನ್ನ ಎತ್ತಿ ಆತ ನಮ್ಮನ್ನ ತನ್ನ ಧಾಮದ ಕಡೆಗೆ, ತನ್ನ ಗತಿಯ ಕಡೆಗೆ ಕರ್ಕೊಂಡು ಹೋಗ್ತಿದ್ದಾನೆ. ಆತನೇ ಕರ್ಕೊಂಡು ಹೋಗಬೇಕು. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಯೈಷಾತ್ಮ ವಿವೃಣತೆ ತನೋಂ ಸ್ವಾಂ. ಆತ ಕರೆದ್ರೆ, ಕರ್ಕೊಂಡು ಹೋದ್ರೆ ಆತ ತನ್ನನ್ನು ತಾನು ತೆರ್ಕೊಳ್ಬೇಕು, ತೆರ್ಕೊಂಡು ನಮ್ಮನ್ನು ಸ್ವೀಕಾರ ಮಾಡಬೇಕು. ಆ ಮಗುವಿಗೆ, ಮಲಗಿದ್ದ ಮಗುವಿಗೆ ತಾನಾಗೆ ತಾಯಿ ಹತ್ರ ಹೋಗ್ಲಿಕ್ಕೂ ಬರೋದಿಲ್ಲ, ಸ್ವಲ್ಪ ಒಂದು ವಯಸ್ಸು ಬರೋ ತನಕ. ಹಾಗಿದ್ದಾಗ ಮಗುವನ್ನು ಆತ ತಾನೇ ಎತ್ಕೊಳ್ಬೇಕು. ಈತ ನನ್ನ ಭಕ್ತ, ಈತನಿಗೆ ನಾನು ಕಾಣಿಸ್ಕೊಳ್ಬೇಕು, ಈತನನ್ನು ನನ್ನ ಬಡಿಗೆ ಎಳ್ಕೊಳ್ಬೇಕು ಅಂತ ಆತ ಆಲೋಚನೆ ಮಾಡಬೇಕು. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ತನ್ಮಾತ್ರಗಳಿವೆಯಲ್ಲ, 5 ಗುಣಗಳು. ಅದರ ಪೈಕಿ ರಸ ಒಂದನ್ನು ಬಿಟ್ಟು ಬಿಡೋಣ. ಆ ಭಗವಂತನ ರಸವನ್ನು ನಾವೇನು ಅನುಭವಿಸೋದು, ಅದನ್ನ ಆತ ರಸಸ್ವರೂಪಿ ಆಗಿರಬಹುದು. ಆದರೆ ಆ ಭಗವಂತನ ರಸ ನಮ್ಮ ನಾಲಿಗೆಗೆ ಏನು ವೇದ್ಯ ಅಲ್ಲಲ್ಲ. ಉಳಿದಂತೆ ಶಬ್ದ, ಗಂಧ, ರೂಪ ಮತ್ತೆ ಆತನ ದಿವ್ಯವಾದಂಥ ಸ್ಪರ್ಶ, ಇದನ್ನೆಲ್ಲ ನಾವು ಆ ಧ್ಯಾನ ಕಾಲದಲ್ಲಿ ಅನುಸಂಧಾನ ಮಾಡಬೇಕು. ಇದನ್ನ ಹಿಂದೊಮ್ಮೆ ಹೇಳಿದ್ದೆ. ಶಿವೇನ ಮಾ ಚಕ್ಷುಷಾ ಪಶ್ಯತಾಪಃ ಶಿವಯ ತನುವ ಉಪಸ್ಪೃಶತ ಭಜನ್ಮೇ. ನಾವು ಸಂಧ್ಯಾವಂದನೆ ಮಾಡುವಾಗ 2 ಬಾರಿ ಮಾರ್ಜನ ಮಾಡ್ತೀವಲ್ಲ, ಆ 2 ಮಾರ್ಜನ ಆದ ಬಳಿಕ ಹಿರಣ್ಯವರ್ಣ ಶುತೇಃ ಪಾವಕಾಹ ಯಾಸು ಜಾತಃ ಕಶ್ಯಪೋ ಯಾಸ್ಮಿಂದ್ರಃ ಅಗ್ನಿಂ ಯಾಗರ್ಭಂ ದದರೇ ವಿರೂಪ ಆಸ್ಥಾನ ಆಪಶ್ಯಂ ಯೋನಾಭವಂತು ಯಾಸಾಂ ರಾಜ, ಇದೆಲ್ಲ ಆದಮೇಲೆ ಆ ಶಿವೇನಮ ಚಕ್ಷುಷಾ ಪಶ್ಯತಾಪಃ. ಆಪಹ ಅಂದ್ರೆ ನೀರಿನೊಳಗಿರುವಂಥ ಆ ಭಗವಂತನೇ, ಅದೆಲ್ಲ ನೀರು ಹಿಡ್ಕೊಂಡು ಮೂಸಿ ನೋಡಿ ಬಿಡೋದು ಸಂಧ್ಯಾವಂದನದಲ್ಲಿ. ಆ ನೀರಿನೊಳಗಿರುವ ಭಗವಂತನೇ ಶಿವೇನಮ ಚಕ್ಷುಷಾ ಪಶ್ಯತ, ಅತ್ಯಂತ ಮಂಗಳಕರವಾದ ಕಣ್ಣಿನಿಂದ ನನ್ನನ್ನು ನೋಡು. ಅದೇ ಆ ಸೋಸಾ ವದಭ್ರಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನಂ ಅನ್ನೋ ಶ್ಲೋಕದಲ್ಲೂ ಇದೇ ಭಾವನೆ ಇರೋದು. ಆ ಮಂಗಳಕರವಾದ ಕಣ್ಣಿನಿಂದ ನನ್ನನ್ನು ನೋಡಲಿ. ಶಿವೇನಮ ಚಕ್ಷುಷಾ ಪಶ್ಯತಾಪಃ ಶಿವಯ ತನುವ ಉಪಸ್ಪೃಶತ. ಆತನ ಸ್ಪರ್ಶ ಜಗತ್ತಿನಲ್ಲಿ ಅತ್ಯಂತ ಮಂಗಳಕರವಾದ ಸ್ಪರ್ಶ ಒಂದು. ಆ ಅಂಥ ಚರ್ಮದಿಂದ ಆತ ನಮ್ಮನ್ನು ಮುಟ್ಟಲಿ. ಇದೆಲ್ಲ ಏನಿದೆ ಅಂತಂದ್ರೆ ಭಗವಂತ ನಿರ್ಗುಣ ನಿರಾಕಾರ ಅನ್ನುವ ವಾದದ ಪೂರ್ಣವಾದ ನಿರಾಕರಣೆ. ಭಗವಂತನಲ್ಲಿ ನಾವು ಆ ಶಬ್ದ, ಸ್ಪರ್ಶ, ರೂಪ, ಗಂಧ ಇವನ್ನು ಕೂಡ ಮತ್ತು ಆತನ ನೋಟ, ಇದೆಲ್ಲವನ್ನೂ ಕೂಡ ನಾವು ಸಂಪೂರ್ಣವಾಗಿ ವೇದ ಭಗವಂತನೇನು ಸಗುಣ ಸಾಕಾರ ಅಂತ ನಿರೂಪಣೆ ಮಾಡ್ತದಲ್ಲ, ಅದನ್ನೆಲ್ಲ ಬಹಳ ದೃಢವಾಗಿ ಅನುಸಂಧಾನ ಮಾಡಬೇಕು. ಇದು ದೃಢವಾದ ಅನುಸಂಧಾನ, ದೃಢವಾದ ಧ್ಯಾನ ಇದಿಲ್ಲದೆ ಹೋದರೆ ನಮಗೆ ಮತ್ತೊಂದು ಯಾವುದೋ ಸಂದರ್ಭದಲ್ಲಿ ಭಗವಂತ ನಿರಾಕಾರ ಅಂತ ಯಾರು ಹೇಳ್ತಾ ಹೋದರೆ ಆ ಸಂಶಯದ ಗಾಳಿಗೆ ಈ ತತ್ವಜ್ಞಾನದ ದೀಪ ಅಲುಗಾಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಗವಂತನ ದಿವ್ಯ ಗುಣಗಳನ್ನು ಮೇಲಿನ ಮೇಲೆ ಅನುಸಂಧಾನ ಮಾಡಬೇಕು. ಅಂಥ ಒಂದು ರೂಪ ಇದು ಈ ವೇದವ್ಯಾಸನ ರೂಪ, ವೇದವ್ಯಾಸ ಮತ್ತು ಹಯಗ್ರೀವರ ರೂಪ. ಹಾಗೆ ಅಂಥದ್ದೊಂದು ಧ್ಯಾನ ಅಭ್ಯಾಸ ಮಾಡ್ಕೊಳ್ಬೇಕು. ಅದಕ್ಕೆ ಯೋಗ್ಯವಾದಂಥ ರೂಪಗಳ ವರ್ಣನೆ ಇದೆಲ್ಲ. ಸಕಲಾಸ್ತ ಕಲಂಕಕಾರಿಮಾ ಸ್ಫುರದಿಂದು ಪ್ರಕರೋರು ವಿಭ್ರಮಂ ಅಧರೀಕುರುತೆ ಸ್ವಶೋಭಯ ವದನಂ ದೇವ ಶಿಖಾಮಣೇರಿದಂ. ಅನೇಕ ಚಂದ್ರರು, ಒಬ್ಬೊಬ್ಬ ಚಂದ್ರ ಅಲ್ಲ, ಸಾವಿರಾರು ಚಂದ್ರರು ಒಮ್ಮೆಲೇ ಉದಯಿಸಿದಷ್ಟು. ಅದು ಎಂಥ ಚಂದ್ರರು? ಯಾವ ಚಂದ್ರನಿಗೂ ಒಂದೂ ಕಲಂಕವಿಲ್ಲ. ಕಲಂಕ ಕಾಲಿಮ, ಕಲಂಕ ಅನ್ನುವ ಕೆಸರು ಇಲ್ಲದೆ ಇರುವಂಥ ಚಂದ್ರ. ಇಂದು ಅಂದ್ರೆ ಚಂದ್ರ, ಅವರ ಪ್ರಕಾರ ಅಂದ್ರೆ ಅನೇಕ ಚಂದ್ರರು, ಅವರ ಗುಂಪು. ಅಷ್ಟು ಚಂದ್ರರನ್ನು ವೇದವ್ಯಾಸರ ಮುಖ ಅಂತ ಅನ್ನೋದು ಹಿಮ್ಮೆಟ್ಟಿಸಿದೆ. ಅಂತ ಅದ್ಭುತವಾದ ಸೌಂದರ್ಯ ಅದು.
ವದನಂ ದೇವಶಿಖಾಮಣೇಹೇ, ಆದ್ರಿಂದಲೇ ಈತ ದೇವಶಿಖಾಮಣಿ, ಎಲ್ಲ ದೇವರನ್ನು ಮೀರಿಸಿದವನು ಅಂತ ತಿಳ್ಕೊಂಡದ್ದು. ಈ ಪರಿಯ ಸೊಬಗು ಬೇರೆ ಯಾವ ದೇವತೆಗೂ ಇಲ್ಲ, ಅಂಥ ದಿವ್ಯವಾದ ಸೊಬಗು ಆತನ ಮುಖದಲ್ಲಿದೆ. ಅರುಣಾಶ್ಮ ದಲಾಂತರೋ ಲಸನ್ನವಮುಕ್ತ ವಲಿಮಸ್ಯ ಲಜ್ಜಯೇತ್ ಹಸತತ್ಸಿತ ಸಂತ ಸಂತತಿ ಪರಮಶ್ರೀರರುಣೋಷ್ಠರೋಚಿಷಃ. ಅತ್ಯಂತ ಕೆಂಪಾದಂಥ ತುಟಿ, ಅದರ ಒಳಗಡೆ ಅತ್ಯಂತ ಶುಭ್ರವಾದ ದಂತಗಳು. ವೇದವ್ಯಾಸರು ನಡುವೆ ಆ ಜಿಜ್ಞಾಸುಗಳಾದ ಋಷಿಗಳಿಗೆ ಬ್ರಾಹ್ಮಣರಿಗೆ ಉತ್ತರ ಕೊಡ್ತಿದ್ದಾರೆ. ಕೆಲವೊಂದು ಬಾರಿ ಅವ್ರ ತುಟಿ ಮುಚ್ಕೊಂಡಿರ್ತದೆ, ಕೆಲವೊಂದು ಬಾರಿ ಅವ್ರೇನಾದ್ರು ಮಾತಾಡ್ಲಿಕ್ಕೆ ಅಂತ ತುಟಿ ತೆರೆದಾಗ ಹಿಂದಿನ ದಂತ ಕಾಣಿಸ್ತದೆ. ಅದು ಹೇಗೆ ಅಂತಂದ್ರೆ, ಒಂದು ಹವಳಗಳನ್ನ ಕೆಂಬಣ್ಣದ ಹವಳ ಮಾಣಿಕ್ಯ ಇತ್ಯಾದಿಗಳನ್ನು ನೆಲದ ಮೇಲೆ ಒಂದು ಕಡೆ ಹರಡಿ ಅದರ ನಡುವೆ ಒಂದಿಷ್ಟು ಮುತ್ತುಗಳನ್ನು ಇಟ್ಟರೆ, ಮುತ್ತು ಬಿಳಿದು, ಹವಳ ಮಾಣಿಕ್ಯ ಇವೆಲ್ಲ ಕೆಂಪಾದದು. ಆ ಕೆಂಪಿನ ನಡುವೆ ಆ ಬಿಳಿಯ ಮುತ್ತು ಹೇಗೆ ಶೋಭಿಸ್ತದೋ ಹಾಗೆ ವೇದವ್ಯಾಸರ ಆ ದಂತಗಳು ಅವು ತುಟಿಗಳ ಹಿನ್ನೆಲೆಯಲ್ಲಿ ಶೋಭಿಸ್ತಾ ಇವೆ ಅಂತ ತಿಳ್ಕೊಳ್ಬೇಕು. ದ್ವಿಜವೃಂದ ಕೃತಂ ಕುತೂಹಲಾದನುಯೋಗಾಂಧು ಸಹಸ್ರಮುತ್ತಮಂ ಯಮೇಕ ಪದೇ ಸರಸ್ವತಿ ಶ್ರುತಿ ಭರ್ತು ಪರಿಪೂರಯತ್ಯಹೋ. ಇದು ಒಂದು ನಾವು ಅನುಸಂಧಾನ ಮಾಡಿ ಸಂತೋಷ ಪಡಲಿಕ್ಕೆ ಬಹಳ ಯೋಗ್ಯವಾದಂಥ ಶ್ಲೋಕ. ತುಂಬ ಜನ ಜ್ಞಾನಿಗಳಾದಂಥ ಋಷಿಗಳು, ಮುನಿಗಳು, ಗೃಹಸ್ಥರು, ದೇವತೆಗಳು ಅಲ್ಲೆಲ್ಲ ಕೂತಿದ್ದಾರೆ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಈ ಮಧ್ವರು ಇಂಥ ಎಷ್ಟೆಷ್ಟೋ ಜನ ಅಲ್ಲಿ ಕೂತಿದ್ದಾರೆ. ಅವರೆಲ್ಲ ದ್ವಿಜರು, ಅಂದರೆ ಜ್ಞಾನಿಗಳು, ಎರಡನೇ ಬಾರಿ ಹುಟ್ಟು ಪಡೆದವರು. ಆ ಅನೇಕ ಜನರು ಅನುಯೋಗ ಮಾಡ್ತಿದ್ದಾರೆ. ಅನುಯೋಗ ಮಾಡೋದಂದ್ರೆ ಪ್ರಶ್ನೆ ಮಾಡೋದು. ಒಬ್ಬೊಬ್ಬರಿಗೆ ಒಂದೊಂದು ಜಿಜ್ಞಾಸೆ. ಪುರಾಣದ ಆ ರಹಸ್ಯವನ್ನು ಹೇಳ್ರಿ ಅಂತ ಒಬ್ರು ಕೇಳ್ತಾರೆ, ಪಂಚರಾತ್ರದ ವಿಷಯವನ್ನು ಹೇಳ್ರಿ, ಬ್ರಹ್ಮಸೂತ್ರ ಅರ್ಥವನ್ನು ಹೇಳ್ರಿ, ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಮಾಡ್ತಾರೆ. ಆ ಅವರ ಪ್ರಶ್ನೆಗಳೆಲ್ಲ ಇವೆಯಲ್ಲ, ಅವೆಲ್ಲ ಯಾವುದರಿಂದ ಹೊರಟಿದ್ದು ಅಂದ್ರೆ ಕುತೂಹಲದಿಂದ ಹೊರಟಿದ್ದು, ತಿಳ್ಕೊಳ್ಬೇಕು, ಜಿಜ್ಞಾಸೆ, ಜ್ಞಾನದ ಕುತೂಹಲದಿಂದ ಹೊರಟದ್ದು. ಆ ಪ್ರಶ್ನೆಗಳಿವೆಯಲ್ಲ, ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ವೇದವ್ಯಾಸರು ಒಂದೊಂದು ಉತ್ತರ, ಒಂದೇ ಉತ್ತರ, ಏಕಪದೇ ಒಂದು ಉತ್ತರ ಇವರು ಹೇಳಿದ್ರೆ ಎಷ್ಟೆಷ್ಟೋ ಜನರಿಗೆ ಅದರಿಂದ ಸಮಾಧಾನ, ಮತ್ತೆ ಅವರಿಗೆ ಸಂಶಯವೇ ಬಂದಿರಬಾರ್ದು. ಅಷ್ಟು ತೃಪ್ತಿಕರವಾದ ಉತ್ತರ ವೇದವ್ಯಾಸರದು. ಅದಕ್ಕೆ ಏನು ಉಪಮಾ ಅಂದರೆ, ಬಾವಿಗಳನ್ನು ನಾವು ತುಂಬಿಸ್ಲಿಕ್ಕೆ ಇಲ್ಲಿ ಕೆಲವು ಕಡೆ ನೀವು ನೋಡಿರ್ತೀರಿ, ನದಿಗಳಿಂದ ಪೈಪ್ಲೈನ್ ಮಾಡಿ ಆ ಪೈಪ್ಲೈನ್ ಮೂಲಕ ಬಾವಿಗಳನ್ನು ತುಂಬಿಸಿ ಆ ಬಾವಿಗಳಿಂದ ಮತ್ತೆ ಜಮೀನುಗಳಿಗೆ ನೀರು ಹಾಯಿಸ್ತಿರ್ತಾರೆ. ಅಂತೂ ಒಂದೊಂದು ಬಾವಿ ತುಂಬಲಿಕ್ಕೆ ಎಷ್ಟು ನೀರು ಬೇಕು. ಆದರೆ ಪ್ರಳಯ ಕಾಲದ ನೀರಿಗೆ ಬಾವಿಗಳನ್ನು ತುಂಬಿಸ್ಲಿಕ್ಕೆ ಹೆಚ್ಚು ಶ್ರಮ ಇಲ್ಲ. ಅನುಯೋಗ ಅಂಧು ಸಹಸ್ರ, ಅನುಯೋಗ ಅನ್ನುವ ಸಾವಿರಾರು ಬಾವಿಗಳನ್ನು, ಆ ಜಿಜ್ಞಾಸೆ ಪ್ರಶ್ನೆಗಳು ಅನ್ನುವಂಥ ಸಾವಿರಾರು ಬಾವಿಗಳನ್ನು ಶ್ರುತಿ ಭರ್ತು, ವೇದಗಳ ಒಡೆಯರಾದ ವೇದವ್ಯಾಸರ ಸರಸ್ವತಿ ಅವರ ಮಾತು ಏಕಪದೇ, ಒಂದೇ ಮಾತು ಅದನ್ನೆಲ್ಲವನ್ನು ತುಂಬಿಬಿಡ್ತದೆ. ನಾವು ಭಗವಂತನ ಎದುರಿಗೆ ಕೂತ್ಕೊಂಡು ನಮ್ಮ ಜಿಜ್ಞಾಸೆಯನ್ನು ಆತನ ಎದುರಿಗೆ ತೋಡ್ಕೊಂಡಿದ್ದೀವಿ. ಆತ ನಮ್ಮ ಎಲ್ಲ ಜಿಜ್ಞಾಸೆಗಳಿಗೂ ಕೂಡ ತಾನೇ ಉತ್ತರ ಕೊಡ್ತಾನೆ. ಕೆಲವೊಂದು ಬಾರಿ ತಾನೇ ಉತ್ತರ ಕೊಡದೇ ಇರ್ಬೋದು, ಬೇರೆ ಸಾಧಾರಣರಾದಂಥ ಬೇರೆ ನಮ್ಮ ಯೋಗ್ಯತೆ ತಕ್ಕಂಥ ಯಾವ ಜ್ಞಾನಿಗಳಿರ್ತಾರೆ ಅವ್ರ ಮೂಲಕ ಉತ್ತರ ಕೊಡಬಹುದು. ಆದರೂ ಕೂಡ ಧ್ಯಾನ ಮಾಡುವಾಗ ವೇದವ್ಯಾಸ ರೂಪಿಯಾದಂಥ ಹೆಗ್ರೀವ ರೂಪಿಯಾದಂಥ ಭಗವಂತ ತಾನು ನಮ್ಮ ಜೊತೆ ನೇರವಾಗಿ ಮಾತನಾಡಿ ನಮ್ಮ ಜಿಜ್ಞಾಸೆಯನ್ನು ತಣಿಸ್ತಾ ಇದ್ದಾನೆ, ಹೆಚ್ಚಿನ ಜಿಜ್ಞಾಸೆಯನ್ನು ನಮ್ಮಲ್ಲಿ ಹುಟ್ಟು ಹಾಕ್ತಿದ್ದಾನೆ ಅಂತ ಅವನನ್ನು ಧ್ಯಾನ ಮಾಡಬಹುದು. ಜಲಜಾಯತಲೋಚನಸ್ಯ ಮಾಮವಲೋಕೋಯಮುಪೇತ್ಯ ಲಾಳಯನ್ ಕುರುತೆ ಪರಿರಭ್ಯ ಪೂರಿತಂ ಭುವನಾನಂದಕರಸ್ಮಿತಾನ್ವಿತಃ. ಇದು ಕೂಡ ಅದೇ ಹಿಂದಿನಂತೆ ಅನುಸಂಧಾನಕ್ಕೆ ನಮ್ಮನ್ನು ಸಂತೋಷಗೊಳಿಸುವಂಥ ಮತ್ತೊಂದು ಶ್ಲೋಕ. ಕಮಲದಂತೆ ಕಣ್ಣುಳ್ಳಂತಹ ಈ ವೇದವ್ಯಾಸರ ನೋಟ ಏನಿದೆಯಲ್ಲ, ಅದು ನನ್ನ ಬಳಿಗೆ ಬಂದು ನನ್ನನ್ನು ಅದು ಮುದ್ದಾಡ್ತಾ ಇದೆ, ನನ್ನ ಮೈದಡಿವೆ. ಕುರುತೆ ಪರಿರಭ್ಯ ಪೂರಿತಂ, ನನ್ನನ್ನು ಅದು ಆಲಿಂಗನ ಮಾಡಿಕೊಂಡಿದೆ. ತಾಯಿಯ ತಂದೆಯ ತೋಳುಗಳು ಮಗುವನ್ನು ಹೇಗೆ ಎಲ್ಲ ಕಡೆ ಮೈ ನೇವರಿಸ್ತವೆ, ಹಾಗೆ ಪರಿರಭ್ಯ ಪೂರಿತಂ, ನನ್ನ ವ್ಯಕ್ತಿತ್ವದ ಶೂನ್ಯತೆ ಇದೆಯಲ್ಲ, ಆ ಶೂನ್ಯತೆಯನ್ನೆಲ್ಲ ಕಳೆದು ಹಾಕಿ ನನ್ನನ್ನು ತುಂಬಿದವನನ್ನಾಗಿ ಮಾಡಿದೆ. ಆದ್ದರಿಂದ ನನಗೆ ಆ ವೇದವ್ಯಾಸರ ನೋಟದಿಂದ ಇಂಥ ಒಂದು ಧನ್ಯತೆ ಬಂದಿದೆ ಅಂತ ಹೇಳ್ಕೋತಾರೆ ಆ ಆಚಾರ್ಯರು. ಭುವನಾನಂದಕರ ಸ್ಮಿತಾನ್ವಿತ,
ಇಡೀ ಜಗತ್ತಿಗೆ 3 ಲೋಕಗಳಿಗೂ ಸಂತೋಷ ಕೊಡುವಂತಹ ಮುಗುಳ್ನಗೆ, ಆ ಮುಗುಳ್ನಗೆಯಿಂದ ಕೂಡಿದಂತಹ ಒಂದು ನೋಟ. ಆ ನೋಟ ನನ್ನಲ್ಲಿಗೆ ಬಂದು ನನ್ನ ಶೂನ್ಯತೆಯನ್ನು ತುಂಬಿದೆ. ಮನುಷ್ಯನಿಗೆ ಯಾವತ್ತೂ ಕೂಡ ಒಂದು ಶೂನ್ಯತೆನೆ, ಒಂದು ಬೌದ್ಧಿಕ ಶೂನ್ಯತೆ, ಸಾಂಸ್ಕೃತಿಕ ಶೂನ್ಯತೆ, ಏನೇನೋ ಶೂನ್ಯತೆಗಳು. ನಮ್ಮೆಲ್ಲಾ ಶೂನ್ಯತೆಯೂ ಅವನಿಂದಲೇ ಹೋಗ್ಬೇಕು. ಹೀಗೆ ಆ ಭಗವಂತನ ನೋಟ ನನ್ನನ್ನ ತುಂಬಿಸ್ತಾ ಇದೆ ಅಂತ ಅವರು ಆಚಾರ್ಯ ಕೇಳ್ಕೋತಾರೆ. ಈ ವೇದವ್ಯಾಸರ ಕಿವಿಯ ಸಮೀಪದಲ್ಲಿ ಒಂದು ತುಳಸಿ ಇದೆ. ಬೆಳಗಿನ ಆಹ್ನಿಕ ಎಲ್ಲ ಮುಗಿದ ಬಳಿಕ ಅಲ್ಲೊಂದು ತುಳಸಿ ಇಟ್ಕೊಂಡಿರ್ತಾರಲ್ಲ, ಆ ತುಳಸಿ ಆ ವೇದವ್ಯಾಸರ ಕಿವಿ ಸಮೀಪದಲ್ಲಿ ಇದೆಯಲ್ಲ, ಅದು ವೇದವ್ಯಾಸರಿಗೆ ಏನೋ ಕೇಳ್ಕೋತಾ ಇದೆ ಅಂತೆ. ಏನು ಕೇಳ್ಕೋತಾ ಇದೆ ಅಂತಂದ್ರೆ, ನನಗೆ ನೀವು ಇಂಥ ಶ್ರೇಷ್ಠ ಸ್ಥಾನ ಕೊಟ್ಟಿದ್ದೀರಿ, ಎಲ್ಲೋ ನಿಮ್ಮ ಪಾದ ಬುಡದಲ್ಲೋ ಮತ್ತೆಲ್ಲೋ ಸಮೀಪದಲ್ಲಿ ಒಂದು ತಟ್ಟೆಯಲ್ಲೋ ಒಂದು ಬುಟ್ಟಿಯಲ್ಲೋ ನೀವು ಇಟ್ಟಿಲ್ಲ, ನನ್ನನ್ನು ಕಿವಿ ಹತ್ರ ಇಟ್ಕೊಂಡಿದ್ದೀರಿ. ನೀವು ನನಗೆ ಈ ಕೊಟ್ಟ ಸ್ಥಾನವನ್ನ ಮತ್ಯಾವುದೋ ಕಮಲವೋ ಮಲ್ಲಿಗೆಯೋ ಅಪಹಾರ ಮಾಡದೇ ಇರಲಿ. ಸ್ವಲ್ಪ ಹೊತ್ತಾದ್ಮೇಲೆ ತುಳಸಿ ತೆಗೆದು ಮತ್ತೊಂದು ಕಮಲವನ್ನು ಮಲ್ಲಿಗೆಯನ್ನು ನೀವು ಇಟ್ಕೊಂಡು ಬಿಡಬೇಡ್ರಿ. ನನಗೆ ನೀವು ಕೊಟ್ಟ ಈ ಸ್ಥಾನ ಶಾಶ್ವತವಾಗಿರಲಿ ಅಂತ ಅದು ಕೇಳ್ಕೋತಿದೆ. ಕೇಳ್ಕೋತಾ ಇದೆಯೋ ಎಂಬಂತೆ ಅಲ್ಲಿ ಕಾಣಿಸ್ತಾ ಇದೆ. ಅದು ಅಲ್ಲಿ ಉತ್ಪ್ರೇಕ್ಷ ಅಲಂಕಾರ. ಅದು ವಿಭವ ವಿಭವೋದ್ಭವಾದಿಕಂ ಭುವನಾನಾಂ ಭುವನ ಪ್ರಭೋದ್ಭುವೋ ಅನಯೋರಪಿ ದಭ್ರ ವಿಭ್ರಮಾತ್ ಸಭವಾಂಭೋಜ ಭವಾತ್ಮನೋಂ ಭವೇತ್. ಮುಂದೆ ವೇದವ್ಯಾಸರ ತುಟಿ ಅವರ ನಗು ಆದ ಬಳಿಕ ಅವರ ಹುಬ್ಬು ಅದನ್ನು ವರ್ಣನೆ ಮಾಡ್ತಾರೆ. ಈ ಹುಬ್ಬುಗಳ ಸ್ವಲ್ಪವೇ ಚಲನೆ, ಅದು ಬಹಳ ಚಲನೆ ಮಾಡಬೇಕಾಗಿಯೂ ಇಲ್ಲ. ನಮ್ಮಂಥವ್ರು ಬಹಳ ಪ್ರಯತ್ನ ಪಡಬೇಕಾಗ್ತದೆ. ವೇದವ್ಯಾಸರಂಥ ಭಗವಂತ ಸ್ವಲ್ಪವೇ ತನ್ನ ಹುಬ್ಬನ್ನು ಕೊಂಕಿಸಿದರೂ ಸಾಕು. ಈ ರುದ್ರ ಬ್ರಹ್ಮ ಇವರನ್ನು ಒಳಗೊಂಡಂತ ಸಕಲ ಜಗತ್ತು, ಇದಕ್ಕೆ ಹುಟ್ಟು ಸಾವು ನಾಶ ಇದೆಲ್ಲ ಆಗಿ ಹೋಗ್ತದೆ ಒಮ್ಮೆ. ಅಂದ್ರೆ ಜಗತ್ತಿನ ಸೃಷ್ಟಿ, ಅದರ ಪಾಲನ, ಅದರ ಪ್ರಳಯ, ಆ ಪ್ರಳಯ ಕಳೆದು ಮತ್ತೆ ಸೃಷ್ಟಿ, ಇದೆಲ್ಲ ಆಗಬೇಕಾದ್ರೆ ಆ ಭಗವಂತನಿಗೆ ಹೆಚ್ಚಿನ ಶ್ರಮದ ಒಂದು ಅಪೇಕ್ಷೆ ಇಲ್ಲ. ಆತ ಏನು ಅಪೇಕ್ಷೆ ಪಡ್ತಾನೋ ಅದೆಲ್ಲ ಅತ್ಯಂತ ಸುಲಲಿತವಾಗಿ ಆಗಿ ಹೋಗ್ತದೆ. ಅತ್ಯಂತ ಸುಲಲಿತವಾಗಿ ಆಗ್ತದೆ ಅಂತ ಒಂದು ಹುಬ್ಬು ಕೊಂಕಿದ್ರೆ ಸಾಕು. ಇನ್ನೊಂದು ಹುಬ್ಬು ಕೊಂಕುವಷ್ಟು ಅಲ್ಪ ಕ್ಷಣದಲ್ಲೇ ಆಗಿ ಹೋಗ್ತದೆ. ಹಿಂದೊಂದ್ಸರಿ ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಚತುರ್ಮುಖ ಬ್ರಹ್ಮನ 31,104,000 ಕೋಟಿ ವರ್ಷಗಳು, ಅದು ಒಂದು ಆ ಚತುರ್ಮುಖ ಬ್ರಹ್ಮನ ಆಯುರ್ಮಾನ. ಆತ ಮುಕ್ತನಾದ್ಮೇಲೆ ಮತ್ತೆ 31,104,000 ಕೋಟಿ ವರ್ಷ ಮಹಾಪ್ರಳಯ. ಅದೆಲ್ಲ ಆದ್ಮೇಲೆ ಮತ್ತೊಬ್ಬ ಬ್ರಹ್ಮ ಬರ್ತಾನೆ, ಅವನಿಗೂ ಸಮಾನವಾದ ಆಯುರ್ಮಾನ, ಸಮಾನವಾದ ಪ್ರಳಯ ಮುಂದೆ. ಇವೆಲ್ಲ ಈ ಕಾಲಮಾನಗಳಿವೆಲ್ಲ ಇವು ಪರಮಾತ್ಮನ ದೃಷ್ಟಿಯಲ್ಲಿ ಕೇವಲ ಒಂದು ರೆಪ್ಪೆ ಬಡಿಯುವ ಕಾಲ. ಪರನಾಮ ನಿಮೇಶಕಾಂತೆ, ಒಂದು ನಿಮೇಶ ಅಂದ್ರೆ ರೆಪ್ಪೆ ಬಡಿಯುವ ಕಾಲ. ಅದು ಈ ಚತುರ್ಮುಖ ಬ್ರಹ್ಮನ ಪರ ಏನಿದೆಯಲ್ಲ, ಅದು ಆ ಪರಮಾತ್ಮನಿಗೆ ಈ ಒಂದು ಕೇವಲ ನಿಮಿಷ ಬಡಿಯುವ ಕಾಲ. ಅಷ್ಟೂ ಅಲ್ಲ, ನಮ್ಮ ಲೆಕ್ಕಾಚಾರಕ್ಕೆ ಏನಾದ್ರು ಹೇಳಬೇಕಲ್ಲ, ಅದಕ್ಕಾಗಿ ಹೇಳ್ತಾರಷ್ಟೆ. ಪರಮಾತ್ಮ ಒಂದು ಬಾರಿ ರೆಪ್ಪೆ ಬಡಿದ್ರೆ ಒಬ್ಬ ಬ್ರಹ್ಮ ಹುಟ್ಟಿ ಪ್ರಳಯಕ್ಕೆ ಆತ ಮುಕ್ತನಾಗಿಬಿಡ್ತಾನೆ. ಮತ್ತೊಂದು ಬಾರಿ ಆತ ರೆಪ್ಪೆ ಬಡಿದ್ರೆ ಮಹಾಪ್ರಳಯ. ಹೀಗೆ ಅದನ್ನ ಅನುಸಂಧಾನ ಮಾಡಬೇಕು. ತ್ರಿಜಗತ್ತಿಲಕಾಲಿಕಾಂತರೇ ತಿಲಕೋಜಂ ಪರಭಾಗಮಾಪ್ತವಾನ್ ಹರಿನೀಲ ಗಿರೀಂದ್ರ ಮಸ್ತಕ ಸ್ಫುಟಶೋಣೋ ಫಲಪಂಕ್ತಿ ಸನ್ನಿಭ. ಅವರ ಹಣೆಯ ವರ್ಣನೆ. ವೇದವ್ಯಾಸರ ಮೈಬಣ್ಣ ನೀಲವಾದದ್ದು. ಆ ನೀಲವಾದ ಹಣೆಯ ನಡುವೆ ಅವರು ಕೆಂಬಣ್ಣದ ತಿಲಕ ಧಾರಣೆ ಮಾಡಿದ್ದಾರೆ. ವಸ್ತುತಃ ವೇದವ್ಯಾಸರೇ ತ್ರಿಜಗತ್ತಿಲಕ, 3 ಜಗತ್ತಿನ ತಿಲಕ ಅವರು. ಆ ತಿಲಕದ ಆ ವೇದವ್ಯಾಸನ ಹಣೆಯ ಮಧ್ಯೆ ಇದೊಂದು ತಿಲಭಾಗ, ಇದೊಂದು ತಿಲಕ. ಅದೊಂದು ವಿಶಿಷ್ಟವಾದಂತಹ ವರ್ಣ, ಒಂದು ಶೋಭೆ ಅಲ್ಲಿ ಬಂದಿದೆ ಅವರಿಗೆ. ಆ ತಿಲಕಕ್ಕೆ ಬಂದಿದೆ ಇವರು ಹಚ್ಕೊಂಡಿದ್ದರಿಂದ. ಅದು ಹೇಗಿದೆ ಅಂದ್ರೆ, ಒಂದು ಇಂದ್ರನೀಲಮಣಿಯ ದೊಡ್ಡ ಬೆಟ್ಟ, ಆ ಬೆಟ್ಟದ ತುದಿಯಲ್ಲಿ ಒಂದು ಕೆಂಪಾದಂತಹ ಮಾಣಿಕ್ಯವನ್ನು ಏನಾದರೂ ಇಟ್ಟಂತೆ. ಹಾಗೆ ದೂರದಿಂದ ಅಂತ ಒಂದು ಕಾಂತಿ ಕಾಣ್ತಾ ಇದೆ. ಈ ಶ್ಲೋಕವನ್ನು ಒಂದು ಬಾರಿ ಗಮನಿಸ್ರಿ. ನಮ್ಮಲ್ಲಿ ಒಂದು ವಿವಾದ ಇದೆ, ಈಗಲೂ ಇದೆ. ವಿಷ್ಣುವರ ಅಂಗಾರಶೇಷೀಣ ಯೋಗಾನಿ ಪರಿಮಾರ್ಚಯೇತ್ ದುರಿತಾನಿ ವಿನಶ್ಯಂತಿ. ಅಂಗಾರ ಹಚ್ಕೊಳ್ಳಿಕ್ಕೆ ಆಚಾರ್ಯರು ಪ್ರಮಾಣವನ್ನು ಸದಾಚಾರ ಸ್ಮೃತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆದರೆ ಅಕ್ಷತ ಹಚ್ಕೊಳ್ಳಿಕ್ಕೆ ಆ ಸದಾಚಾರ ಸ್ಮೃತಿಯಲ್ಲಾಗಲಿ ಮತ್ತೆಲ್ಲಾಗಲಿ ಪ್ರಮಾಣವನ್ನು ಆಚಾರ್ಯ ತೋರಿಸಲಿಲ್ಲ. ಆದ್ರಿಂದ ಕೆಲವರು ಅಂಗಾರ ಮಾತ್ರ ಹಚ್ಕೋತಿದ್ರು, ಅಪರೂಪಕ್ಕೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು.
ಅದು ಅಕ್ಷತೆ ಹಚ್ಕೊಳ್ಳೋದು ಬೇಕಾಗಿಲ್ಲ ಅಂತ ಅಕ್ಷತೆ ಹಚ್ಕೊಳ್ತಾನೆ ಇರಲಿಲ್ಲ. ಅಕ್ಷತೆ ಹಚ್ಕೊಳ್ಳಿಕ್ಕೆ ಪ್ರಮಾಣವೇ ಇಲ್ಲ, ಆದ್ದರಿಂದ ನಾವು ಅದನ್ನು ಅನುಸಂಧಾನ ಮಾಡಬೇಕಾಗಿಲ್ಲ. ಮೂರ್ತಿಗಳಿಗೋ ಚಿತ್ರಗಳಿಗೋ ಹಚ್ಚುವಾಗ ಅದನ್ನೇ ನಾವು ತೋರಿಸ್ಬೇಕಾಗಿಲ್ಲ ಅಲ್ಲಿ ಅಂತ ಇನ್ನೂ ಕೆಲವು ಹಿರಿಯ ವಿದ್ವಾಂಸರ ಅಭಿಪ್ರಾಯ. ಪ್ರಶ್ನೆ ಏನಂತಂದ್ರೆ, ಸದಾಚಾರ ಸ್ಮೃತಿಯಲ್ಲೂ ಇಲ್ಲದೆ ಇರಬಹುದು ಮತ್ತು ಬೇರೆ ಯಾವ ಗ್ರಂಥದಲ್ಲಿಯೂ ಹೇಳಿಲ್ಲದೆ ಇರಬಹುದು. ಯಾವುದೇ ಧರ್ಮದ ಯಾವುದೇ ಆಚಾರ ಇದೆಯಲ್ಲ, ಅದು ಸಂಪೂರ್ಣವಾಗಿ ಗ್ರಂಥಸ್ಥವೇ ಆಗಿರೋದಿಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಸಂಪೂರ್ಣವಾಗಿ ಯಾವುದೇ ಆಚಾರ ಅಲ್ಲಿರುವಂಥ ಎಲ್ಲ ಅಥವಾ ಆಚಾರಗಳೆಲ್ಲ ಒಂದು ಮೊತ್ತ, ಅದು ಇಡೀ ಗ್ರಂಥದಲ್ಲೇ ಉಪಲಬ್ಧ ಆಗಬೇಕು ಅಂದ್ರೆ ಉಪಲಬ್ಧ ಆಗೋದಿಲ್ಲ. ಆ ಧರ್ಮವನ್ನು ಅವಲಂಬಿಸಿಕೊಂಡು ಬಂದಿರುವಂಥವ್ರ ಆಚಾರ ಏನಿದೆ, ಆಚಾರವೂ ಕೂಡ ಅದಕ್ಕೊಂದು ಪ್ರಮಾಣ. ಇಲ್ಲಿ ವೇದವ್ಯಾಸರು ಆ ತಿಲಕವನ್ನು ಧಾರಣೆ ಮಾಡಿದ್ರು ಅಂತ ಇಲ್ಲಿದೆ. ಈಗ ನೋಡ್ರಿ, ಅಂಗಾರ ಧಾರಣೆ ಮಾಡಿದ್ರು ಅಂತ ಇಲ್ಲಿಲ್ಲ, ಆದರೆ ತಿಲಕ ಧಾರಣೆ ಮಾಡಿದ್ರು ಅಂತಿದೆ. ಅದು ಕೆಂಪು ಬಣ್ಣದ ತಿಲಕ. ಯಾವ್ದ್ರಿಂದ ತಯಾರು ಮಾಡಿದ್ರು ತಿಲಕವನ್ನ ಆ ವರ್ಣನೆ ಇಲ್ಲಿಲ್ಲ, ಅಂತೂ ಮಾಡಿದ್ದು ವರ್ಣನೆ ಇಲ್ಲಿದೆ. ಮುಂದೆ 15ನೇ ಸರ್ಗದಲ್ಲಿ ಆಚಾರ್ಯರ ದಿನಚರ್ಯ ವರ್ಣನೆ ಇದೆ. ಅವರು ಗೋಪಿಚಂದನ, ಗಂಧ ಇತ್ಯಾದಿಗಳನ್ನು ಧಾರಣೆ ಮಾಡಿದ್ದು ಅಲ್ಲಿ ವರ್ಣಿತ ಇದೆ ಅಂತ ನಂಗೆ ನೆನಪು. ಮುಂದೆ ಅದನ್ನು ನಾವು ಹೇಗೋ ನೋಡೋರಿದ್ದೀವಿ. ಅಲ್ಲೂ ಅಕ್ಷತದ ಬಗ್ಗೆ ಏನು ಬಂದಿಲ್ಲ. ಆದರೆ ಇಲ್ಲಿ ವೇದವ್ಯಾಸರು ಇಂಥದೊಂದು ಕೆಂಪು ಬಣ್ಣದ ತಿಲಕವನ್ನು ಧಾರಣೆ ಮಾಡಿದ್ರು ಅಂತ ವರ್ಣನೆ ಇದೆ. ಆ ತಿಲಕವನ್ನು ಕೂಡ ಅವರು ಗುಂಡಾಗಿ ಧಾರಣೆ ಮಾಡಿದ್ರು, ಉದ್ದವಾಗಿ ಧಾರಣೆ ಮಾಡಿದ್ರು, ಅದ್ಯಾವ ವರ್ಣನೆಯೂ ಇಲ್ಲಿಲ್ಲ. ಅಂತೂ ಕೆಂಬಣ್ಣದ ಒಂದು ತಿಲಕವನ್ನು ಧಾರಣೆ ಮಾಡಿದ್ರು ಅಂತ ಅಷ್ಟನ್ನ ನಾವು ನೋಡ್ತೇವೆ. ನವಮಂಬುಧರಂ ವಿಡಂಬಯದ್ವರದ್ವಿದ್ಯುದ್ವಲಯಂ ಜಗದ್ಗುರೋ ಅವಲೋಕ್ಯ ಕೃತಾರ್ಥತಾ ಮಗಾಂ ಸಜಟಾ ಮಂಡಲ ಮಂಡನಂ ವಪುಹು. ವೇದವ್ಯಾಸರ ತಲೆಯ ಮೇಲೆ ಜಟೆ ಇದೆ. ಆ ಜಟೆಯನ್ನು ನೋಡಿ ನಾನು ಕೃತಾರ್ಥನಾಗಿದ್ದೇನೆ. ಅದು ಹೇಗೆ ಅಂತಂದ್ರೆ, ಈ ಮಿಂಚಿನಿಂದ ಕೂಡಿದಂಥ ಮೋಡದಂತೆ ಆ ಜಟೆ ಇದೆ. ಜಟೆ ಬಣ್ಣ ಸ್ವಲ್ಪ ಕಪ್ಪಾಗಿರ್ತದೆ. ಮಳೆಗಾಲದ ಮೋಡವು ಕೂಡ ಕಪ್ಪು, ಅದರಲ್ಲಿ ನಡುವೆ ಆ ಮೋಡದಲ್ಲಿ ಮಿಂಚ್ತಾ ಇರ್ತದೆ. ಹಾಗೆ ವೇದವ್ಯಾಸರ ಜಟೆಗೂ ಕೂಡ ಅಂಥ ಒಂದು ಹೊಳಪಿರೋದ್ರಿಂದ ಮಿಂಚಿನಿಂದ ಕೂಡಿದ ಮೋಡದಂತೆ ಆ ವೇದವ್ಯಾಸರ ತಲೆಯ ಮೇಲೆ ಜಟೆ ಪ್ರಕಾಶಿಸ್ತಾ ಇದೆ. ಅದನ್ನು ನೋಡಿ ನಾನು ಕೃತಾರ್ಥನಾಗಿದ್ದೀನಿ ಅಂತಾರೆ ಆಚಾರ್ಯರು. ಗಡ್ಡ ಮೀಸೆಯ ವರ್ಣನೆ ಇಲ್ಲ. ಆದರೂ ನಾನು ಹಿಂದೆ ಹೇಳಿದಂತೆ ಭಗವಂತನಿಗೆ ಗಡ್ಡ ಮೀಸೆ ಇದ್ರೂ ಅದು ದಿವ್ಯವೇ. ಯಾಕೆಂದ್ರೆ ಆನಂದ ಶ್ಮಶ್ರು ಆನಂದ ಕೇಶ ಅಂತ ಅವನನ್ನು ಉಪನಿಷತ್ತು ವರ್ಣನೆ ಮಾಡಿದೆ. ನಮ್ಮ ಭಾವ ಅದು ಇಲ್ಲದೆ ಕೇವಲ ಜಟ ಇರುವಂತಹ ರೂಪವನ್ನು ನಾವು ಧ್ಯಾನ ಮಾಡಿದರೂ ಅದು ಏನು ತಪ್ಪಲ್ಲ. ನರಮಾಪಿ ಪದಾಂಗುಲಿ ಲಸನ್ನ ಖಧೂರ ಜದನಂತ ಸದ್ಗುಣಾನ್ ಗಣಯೇದ್ಗಣಯಂತ್ಯನಾರತಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ವೇದವ್ಯಾಸರು ಇಡೀ ರೂಪವನ್ನು ಆಚಾರ್ಯರು ವರ್ಣನೆ ಮಾಡಿ ಹೇಳ್ತಾರೆ. ಇಡೀ ಅವರ ಶರೀರದಲ್ಲಿ ಏನು ಅದ್ಭುತ ಗುಣಗಳಿವೆ ಅಂತನ್ನೋದನ್ನು ನಾನು ಏನು ವರ್ಣನೆ ಮಾಡೋದು? ಅದು ಇರಲಿ, ಅವರ ಪಾದದಲ್ಲಿ ಎಷ್ಟು ಗುಣ ಇವೆ ಅಂತನ್ನೋದು ನಮಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ನಮಗಲ್ಲ, ಲಕ್ಷ್ಮೀದೇವಿಗೂ ಕೂಡ. ರಮಾಪಿ ಪಾದದ ಬೆರಳಲ್ಲಿ ಇರುವಂಥ ನಖ, ಉಗುರು, ಆ ಉಗುರಿನಲ್ಲಿರುವಂಥ ಅಂದ್ರೆ ಧೂಳು, ಅಲ್ಲಿರುವಂಥ ಗುಣಗಳನ್ನ ಆ ಲಕ್ಷ್ಮೀದೇವಿಗೆ ಎಣಿಸ್ಲಿಕ್ಕಾಗಿಲ್ಲ. ಆಕೆ ಎಣಿಸ್ತಾನೆ ಇದ್ದಾಳೆ, ಇನ್ನೂ ಮುಗಿದಿಲ್ಲ. ಹಾಗಿದ್ದಾಗ ಇವರ ಸಂಪೂರ್ಣ ಗುಣವೈಭವವನ್ನು ನಾವೇನು ವರ್ಣನೆ ಮಾಡೋದು? ಬೇರೆ ಯಾರು ಏನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಆಚಾರ್ಯರು ಆಪಾದ ಮಸ್ತಕ ವೇದವ್ಯಾಸರ ವರ್ಣನೆಯನ್ನು ಮಾಡಿ ಮುಗಿಸಿದರು ಅನ್ನುವಲ್ಲಿಗೆ ಈ 7ನೇ ಸರ್ಗದ 46ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.